ಹಾಲಿನ ದರ ಏರಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದ ಸರ್ಕಾರ ಉತ್ಪಾದಕರಿಗೆ ನೀಡಬೇಕಾದ ಪ್ರೋತ್ಸಾಹ ಧನ ಬಾಕಿ ಉಳಿಸಿಕೊಂಡಿದೆ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೆಂಡಾಮಂಡಲರಾಗಿದ್ದಾರೆ. ಹಣ ಕೊಡಲಿಕ್ಕೆ ಸರ್ಕಾರದ ಬಳಿ ಪ್ರಿಂಟಿಂಗ್ ಮಿಷನ್ ಇದೆಯಾ ಅಂತ ಉಡಾಫೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಸರ್ಕಾರ ಬಾಕಿ ಉಳಿಸಿಕೊಂಡಂತಹ ಮೊತ್ತ ಎಷ್ಟು ಅನ್ನೋದನ್ನು ಈಗಾಗಲೇ ನೋಡೋದಾದರೆ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲಿ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಲ್ಲಾಗಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋದೇ ಅಲ್ವೇನಪ್ಪ, ನಿಮ್ ದುಡ್ಡು ಇದ್ದಾನೆ ಅದು. ಅಲ್ಲಿ ಕೊಟ್ರೆ ಇಲ್ಲಿ ಕೊಟ್ರೆ ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲಿ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಲ್ಲಾಗಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋದೇ ಅಲ್ವೇನಪ್ಪ, ನಿಮ್ ದುಡ್ಡು ಇದ್ದಾನೆ ಅದು. ಇನ್ನು 656.07 ಕೋಟಿ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ 606.69 ಕೋಟಿ ಬಾಕಿ ಉಳಿದಿದೆ. ಇನ್ನು ಎಸ್ಸಿ ಹಾಲು ಉತ್ಪಾದಕರ 6.85 ಕೋಟಿ, ಎಸ್ಟಿ ಹಾಲು ಉತ್ಪಾದಕರ 9 ಕೋಟಿ, ಒಟ್ಟು 622.54 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವಂಥ ಸರ್ಕಾರ 2024ರಲ್ಲಿ ಬಾಕಿ ಇದ್ದ 622.54 ಕೋಟಿ 2025ರಲ್ಲಿ 656.07 ಕೋಟಿಗೆ ಏರಿಕೆಯಾಗಿದೆ. 5 ತಿಂಗಳಲ್ಲಿ ಮತ್ತೆ 33.53 ಕೋಟಿ ಹೆಚ್ಚು ಬಾಕಿ ಉಳಿಸಿಕೊಂಡಿದೆ ಸರ್ಕಾರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.